ಎಸ್, ದೆಹಲಿಯ ಚುನಾವಣಾ ಫಲಿತಾಂಶದ ಬೆನ್ನಲ್ಲೇ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹಾಗೂ ಅವರ ಪಕ್ಷದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಹಗರಣಗಳು ಹಾಗೂ ನಡತೆಯಿಂದ ಆಪ್ಗೆ ಸೋಲಾಯಿತು ಅಂತ ವಿಶ್ಲೇಷಿಸಿದ್ದಾರೆ. ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿ ಇರಲಿ, ಸ್ಪರ್ಧಿಸುವಾಗ ಅಭ್ಯರ್ಥಿಯ ವರ್ಚಸ್ಸಿಗೆ ಯಾವುದೇ ಧಕ್ಕೆ ಆಗುವಂತಹ ಕಳಂಕವಿರುವಂಥ ಹೆಸರು ಇರಬಾರದು. ಒಳ್ಳೆಯ ಗುಣನಡತೆ ಹೊಂದಿರಬೇಕು ಅಂತ ನಾನು ಬಹಳ ದಿನದಿಂದಲೂ ಹೇಳುತ್ತಿದ್ದೇನೆ. ಆದರೆ ಆಪ್ದವರು ಅದನ್ನು ಹೊಂದಿರಲಿಲ್ಲ. ಅವರು ಮದ್ಯ ಹಗರಣದಲ್ಲಿ ಸಿಲುಕಾಕೊಂಡಿದ್ರು ಅಂತ ಅರವಿಂದ್ ಕೇಜ್ರಿವಾಲ್ ಅವರ ವರ್ಚಸ್ಸು ಕ್ಷೀಣಿಸಲಿಕ್ಕೆ ಅದೇ ಒಂದು ದೊಡ್ಡ ಕಾರಣವಾಯಿತು ಅಂತ ಹೇಳಿದ್ದಾರೆ. ಮದ್ಯ ಹಗರಣದಲ್ಲಿ ಅವರು ಶಾಮೀಲು ಆಗಿದ್ರು ಅಂತ ಅನೇಕ ಜನರು ಭಾವಿಸಿದ್ರು. ಅದಕ್ಕಾಗಿ ಅವರಿಗೆ ಈ ರೀತಿಯ ಸೋಲಾಯಿತು ಅಂತ ಹೇಳ್ತಾರೆ. ಸತ್ಯವು ಸತ್ಯವಾಗಿಯೇ ಉಳಿಯುತ್ತದೆ. ಸಭೆ ನಡೆದಾಗ ನಾನು ಪಕ್ಷದ ಭಾಗವಾಗುವುದಿಲ್ಲ ಅಂತ ನಿರ್ಧರಿಸಿದ್ದೆ ಅಂತ ಅವರು ಹೇಳಿದರು. ಅಂದರೆ ಅಣ್ಣಾ ಹಜಾರೆ ಅವರು ಯಾವಾಗಲೂ ಹೇಳ್ತಿದ್ರು, ರಾಜಕೀಯಕ್ಕೆ ಅಥವಾ ರಾಜಕೀಯಕ್ಕೆ ಹೋಗುವವರು, ರಾಜಕೀಯದಲ್ಲಿ ಇರುವವರು ಕಳಂಕರಹಿತರಾಗಿರಬೇಕು. ಆಮ್ ಆದ್ಮಿ ಅಂತ ಏನಿದ್ರಲ್ಲ, ಅವರು ಆಮ್ ಆದ್ಮಿಯ ರೀತಿಯಲ್ಲಿಯೇ ಕೇಜ್ರಿವಾಲ್ ಇರಬೇಕಾಗಿತ್ತು. ಆದರೆ ಜೈಲಿಗೆ ಹೋಗಿ ಬಂದರು, ಮಧ್ಯ ಹಗರಣದಲ್ಲಿ ಸಿಲುಕಾಕೊಂಡ್ರು. ಅದು ಸತ್ಯನೋ ಸುಳ್ಳೋ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆದರೆ ಚುನಾವಣೆಗೆ ಯಾವುದೇ ಒಬ್ಬ ವ್ಯಕ್ತಿ ಸ್ಪರ್ಧೆ ಮಾಡ್ತಾನೆ ಅಂದರೆ ಜನರ ಮುಂದೆ ಹೋದಾಗ ನಾನು ಯಾವುದೇ ಒಂದು ಭ್ರಷ್ಟಾಚಾರ ಆರೋಪದಲ್ಲಿಲ್ಲ, ನಾನು ಕಳಂಕರಹಿತವಾಗಿದ್ದೇನೆ ಅಂತ ಹೇಳುವಂಥ ಮನುಷ್ಯ ಆ ಪಕ್ಷದ ಮುನ್ನಡೆಸುವವರು ಆ ರೀತಿ ಇರಬೇಕಾಗಿತ್ತು. ಆದರೆ ಅಲ್ಲಿ ಆಗಿಲ್ಲ. ದೆಹಲಿಯ ಜನರಿಗೆ ಅವ್ರು ಹೇಳಿದರು, ನನ್ನನ್ನು ಸಿ ಎಂ ಸ್ಥಾನದಿಂದ ನಾನೇ ಕೆಳಗಿಳಿತಾ ಇದ್ದೀನಿ, ನೀವು ಮತ್ತೆ ಈ ಚುನಾವಣೆಯಲ್ಲಿ ಗೆಲ್ಲಿಸಿ ನನಗೆ ಸಿ ಎಂ ಮಾಡಬೇಕು, ಆವಾಗ ಮಾತ್ರ ನಾನು ಆ ಸಿ ಎಂನ ಕುರ್ಚಿಯಲ್ಲಿ ಕುತ್ಕೋತೀನಿ ಅಂತ ಕೇಜ್ರಿವಾಲ್ ಹೇಳಿದರು. ಆದರೆ ಜನರು ಅವರ ಮಾತು ಒಪ್ಪಲಿಲ್ಲ. ಇಲ್ಲ, ನೀವು ಭ್ರಷ್ಟಾಚಾರದ ಹಗರಣದಲ್ಲಿ ಭಾಗಿಯಾಗಿದ್ದೀರಿ, ನಿಮ್ಮ ಪಕ್ಷದವರು ಅನೇಕ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ, ಆಡಳಿತ ವಿರೋಧಿ ಅಲೆ ಇದೆ. ಹಾಗಾಗಿ ದೆಹಲಿಯ ಜನರು ಕೂಡ ಕೇಜ್ರಿವಾಲನ್ನು ತಿರಸ್ಕರಿಸಿದ್ದಾರೆ. ಬಹುಶಃ ಆ ಪಕ್ಷ ಇವಾಗ ಅವನತಿಯ ಅಂತ್ಯನ ಕಡೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ರಾಜಕೀಯ ಸನ್ನಿವೇಶಗಳನ್ನ ನೋಡಿದರೆ, ಅಲ್ಲಿ ಬಿಜೆಪಿಯ ಗೆಲುವಿನ ನಾಗಲೋಟವನ್ನು ನೋಡಿದ್ರೆ, ಅದಕ್ಕೆ ಅಣ್ಣಾ ಹಜಾರೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ.